ಸಂತೋಷವಲ್ಲ ಸಾಮ್ರಾಟ್, ಪರಮ ಸಂತೋಷ. ಯಾಕೇಳು? ಎಲ್ಲಿಯವರೆಗೆ ನಾವು ನೀಡೋ ಈ ಎಂಜಲ ಕಾಸಿಗೆ ಕೈ ನಮ್ಮ ಅಮೂಲ್ಯವಾದ ಮತವನ್ನ ನಮ್ಮಂತ ಭ್ರಷ್ಟ ರಾಜಕಾರಣಿಗ ಹಾಕಿ ನಮ್ಮನ್ನ ಆಯ್ಕೆ ಮಾಡೋ ಮೂರ್ಖ ಜನರು ಇರ್ತಾರಲ್ಲ ಈ ಸಮಾಜದಲ್ಲಿ, ಅಲ್ಲಿಯವರೆಗೆ ನಮ್ಮ ಸಂತೋಷಕ್ಕೆ ಕಡಿವಾಣ ಇಲ್ಲ ಸಾಮ್ರಾಟ್. ಅಂದಹಾಗೆ ನಮ್ಮ ಎಲ್ಲಾ ಬಿಸ್ನೆಸ್ಗಳು ಸುರುಳಿತಾಗಿ ನಡೀತಾ ಇದೆ ತಾನೆ? ಸುರುಳಿತಾಗಿ ನಡೀತಾ ಇದೆ. ಸಿಂಹ ಗರ್ಜನೆ ಮಾಡಿದರೆ ಕಾಡನ್ನ ನಡುಗುತ್ತದೆ. ಈ ಸಾಮ್ರಾಟ್ ಗರ್ಜನೆ ಮಾಡಿದರೆ ಆನೆ ನಡುಗುತ್ತದೆ. ಆದರೆ ಈ ಸಾಮ್ರಾಟ್ ಕಿಡಿಗೆ ಹೊಡೆದರೆ ಹಣದ ಸುರಿಮಳೆಯೇ ಸುರಿಯುತ್ತದೆ. ಯಾರಾದ್ರೂ ಈ ಸಾಮ್ರಾಟ್ನನ್ನ ಎದುರು ಹಾಕೊಂಡ್ರೆ ಹೆಣಗಳ ರಾಶಿಯೇ ಬೀಳುತ್ತದೆ. ಚಕ್ರವರ್ತಿಯವರೇ, ಸತ್ಯಮೂರ್ತಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಕೈಯಲ್ಲಿರುವಾಗ ಸಾಮ್ರಾಟ್ ಯಾವ ಭಯನೂ ಇಲ್ಲದೆ ನಾವು ಮಾಡುತ್ತಿರುವ ಕಳ್ಳ ವ್ಯವಹಾರ ಸುರಳೀತವಾಗಿ ಸಾಗ್ತಾ ಇದೆ. ಖಂಡಿತ ಸಾಮ್ರಾಟ್, ಖಂಡಿತ ನೀನು ಹೇಳೋ ಮಾತು 100% ಸತ್ಯ ಸಾಮ್ರಾಟ್. ಕೇವಲ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಇಲ್ಲಿರುವ ಎಲ್ಲಾ ಅಧಿಕಾರಿಗಳ ಗುಟ್ಟು ಅವರ ಜುಟ್ಟು ನನ್ನ ಕೈಲಿರುವಾಗ ನಮ್ಮ ಈ ಕೆಲಸಕ್ಕೆ ಯಾವ ಅಡಚಣೆನೂ ಇಲ್ಲ ಸಾಮ್ರಾಟ್. ಹೇಳಿ ಚಕ್ರವರ್ತಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದು. ಅದೇ ಸಾಮ್ರಾಟ್, ಆ ಬಸ್ತಿಕೇರಿ ಹತ್ರ ಒಂದು 3 ಎಕರೆ ಜಾಗ ಇತ್ತಲ್ಲ, ಆ ಜಾಗದ ಬಗ್ಗೆ. ಆ ಜಾಗದಲ್ಲಿ ದಲಿತ ಸಮುದಾಯದವರು ಒಂದಿಷ್ಟು ಗುಡಿಸಲು ಹಾಕೊಂಡಿದ್ದಾರೆ. ನೋಡು ಸಾಮ್ರಾಟ್, ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಐ ಡೋಂಟ್ ನೋ, ಬಟ್ ಆ ಜಾಗ ಫುಲ್ ಆಗಬೇಕು. ಯಾವ ಕಾರಣಕ್ಕಾಗಿ ನಿಮಗೆ ಆ ಜಾಗ ಬೇಕಾಗಿದೆ? ವಿನಾಕಾರಣ ಯಾವತ್ತೂ ಈ ಚಕ್ರವರ್ತಿ ಯಾವ ಮಾತನ್ನು ಆಡೋನಲ್ಲ. ಆ ಜಾಗದಲ್ಲಿ ಒಂದು ಭವ್ಯವಾದ 5 ಸ್ಟಾರ್ ಹೋಟೆಲ್ನ ಕಟ್ಟಬೇಕು ಅನ್ನೋ ನನ್ನ ಬಹುದಿನದ ಕನಸು ನನಸಾಗಬೇಕು. ಆ ಕನಸು ನನಸಾಗಬೇಕು ಅಂತಾದ್ರೆ ಆ ಜಾಗ ನನ್ನ ಮುಷ್ಟಿಯಲ್ಲಿರ್ಬೇಕು. ಅದಕ್ಕೆ ಬಸ್ತಿಕೇರಿಯಲ್ಲಿರುವ ಆ ಜಾಗ ಓರ್ವ ದಲಿತನಿಗೆ ಸೇರಿದ್ದು. ವೀರ ಅಂತ ಅವನ ಹೆಸರು. ಅವನ ಸ್ವಂತ ಆಸ್ತಿಯದು. ಅವನು ಅಲ್ಲಿರುವ ಬಡವರಿಗೆ ದಾನವಾಗಿ ಕೊಟ್ಟಿದ್ದಾನೆ. ಕಷ್ಟ ಆ ಜಾಗವನ್ನು ನಮ್ಮ ಕೈವಶ ಮಾಡಿಕೊಳ್ಳುವುದು ತುಂಬಾನೇ ಕಷ್ಟ. ಒಂದು ನಿಮಿಷ ಸಾಮ್ರಾಟ್, ಆ ಜಾಗ ಯಾರದ್ದು ಅಂದೆ? ವೀರ ಎಂಬ ದಲಿತನ ಹೆಸರಿನಲ್ಲಿ ಸ್ವಂತವಾದ ಆಸ್ತಿ. ಇಷ್ಟು ಚಿಕ್ಕ ವಿಷಯವನ್ನ ಏನೋ ದೊಡ್ಡ ಸಮಸ್ಯೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆಯಲ್ಲ. ನೋಡು, ಆ ಜಾಗ ವೀರನದ್ದು ಅಂತ ಆದ್ಮೇಲೆ ಆ ಜಾಗ ಇನ್ನು ಮುಂದೆ ನನ್ನದ್ದು. ಅದು ಹೇಗೆ ಅಂತೀಯ? ಆ ವೀರನಿಗೆ ಹೆಣ್ಣು, ಹೆಂಡ, ಹಣ, ಈ 3ರ ಆಸೆ ತೋರಿಸಿ ಸುಲಭವಾಗಿ ಆ ಜಾಗನ ನಮ್ಮ ಗುಟ್ಟಿಗೆ ಹಾಕೊಳ್ಬಹುದು ಸಾಮ್ರಾಟ್. ವೆರಿ ಸಿಂಪಲ್. ನೋಡು, ಶೀಘ್ರ ಬಂದ ಹಾಗೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಲೇಟ್ ಮಾಡಬಾರ್ದು.
ಈ ಕೆಲಸನ ಇವತ್ತೇ ಮಾಡಬಹುದು. ಏನಂತೀಯ? ನೀವು ಇಷ್ಟು ಹೇಳಿದ ಮೇಲೆ ಹಾ, ಆ ಕೆಲಸ ಆಯ್ತು. ಆಗ್ಲೇಬೇಕು. ಯಾರು? ಓಹೋ, ಶೇಖರ್, ಬಾರಪ್ಪ ಬಾ. ಅಂದಹಾಗೆ ಅಮೇರಿಕದಿಂದ ಯಾವಾಗ ಬಂದಾಗಾಯ್ತು? ಇವತ್ತು ತಾನೇ ಬಂದೆ ಮಾವ. ಅದಿರ್ಲಿ, ನಿನ್ನ MBBS ಕೋರ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ಮೊನ್ನೆ ತಿಂಗಳಲ್ಲಿ ನನ್ನ MBBS ಕೋರ್ಸ್ ಮುಗಿತಾ ಇದೆ. ಹಾಗೆ ಇದೇ ಊರಿಗೆ ಬಂದು ನಾನು ಮಾನಸಿಕ ರೋಗಿಗಳ ಸೇವೆ ಮಾಡಬೇಕು ಅಂದ್ಕೊಂಡು ಒಂದು ಹಾಸ್ಪಿಟಲ್ ತೆರಿಬೇಕಂತ ಇದ್ದೀನಿ. ಎಂತ ಮಾತಾಡ್ತಾ ಇದೀಯ ಶೇಖರ್? ಈ ನಿನ್ನ ಮಾತು ಕೇಳಿ ನನಗೆ ಬಿಂದಿಗೆ ತುಂಬಾ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಯಾಕೆಂದ್ರೆ ಈಗಿನ ಕಾಲದ ಹುಡುಗರು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಮೇರಿಕಾದಲ್ಲಿ ಹೋಗಿ ಸೆಟಲ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅದರಲ್ಲಿ ನೀನು ಅಮೇರಿಕಾದಲ್ಲಿ ಓದ್ಕೊಂಡು ಇಲ್ಲಿ ಬಂದು ಅದು ನಮ್ಮೂರಲ್ಲೇ ಜನಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಅಷ್ಟೇ ಅಲ್ಲ, ಇನ್ನು ಮುಂದೆ ನನ್ನ ಮಗಳಾದ ಸಂಧ್ಯಾಳ ಕೈ ಹಿಡಿದು ಅವಳ ಬಹಳ ಬೆಳಗಬೇಕಾದ ಇನ್ನು ನೀನು ಹಾಗೂ ಸಂಧ್ಯಾ ಇಲ್ಲೇ ನನ್ನ ಕಣ್ಮುಂದೆ ಇದ್ರೆ ಇದಕ್ಕಿಂತಲೂ ಸಂತೋಷ ನನಗೆ ಯಾಕಿದೆ. ಮಾತಾಡ್ತಾ ಇವರ ಪರಿಚಯ ಮಾಡಿಸೋದೇ ಮಾಡ್ತಾರೆ. ಇವರು ಯಾರಂತ ತಿಳಿದ್ಯಾ? ನನ್ನ ಸ್ವಂತ ತಂಗಿಯ ಮಗ. ಇವತ್ತಲ್ಲ ನಾಳೆ ನನ್ನ ಮಗಳಾದ ಸಂಧ್ಯಾಳ ಕೈ ಹಿಡಿದು ನನ್ನ ಈ ಸಂಪೂರ್ಣ ಆಸ್ತಿಗೆ ಉತ್ತರಾಧಿಕಾರಿ. ಈ ನನ್ನ ಎಲ್ಲ ಬಿಸ್ನೆಸ್ಸಿಗೂ ಇವರೇ ಪಾರ್ಟ್ನರ್ ಕಣೋ, ಇವರೇ ಪಾರ್ಟ್ನರ್. ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಸ್ವಲ್ಪ ತೊಂದರೆ ಇದ್ದದ್ದೇ. ಕಾಲೇಜಿಗೆ ಹೋಗಿರ್ತಾಳೆ, ನೀನು ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು. ಆಹಾ, ನೋಡು, ಹೇಳ್ತಾ ಇದ್ದಾಗ ಬಂದೇ ಬಿಟ್ಟು. ಅರೆ ಶೇಖರ್, ವಾಟ್ ಈಸ್ ಸರ್ಪ್ರೈಸ್? ಅಮೆರಿಕದಿಂದ ಯಾವಾಗ ಬಂದೆ ನೀನು? ಈಗ ತಾನೇ ಬಂದು ನಿನ್ನ ಕಾಲೇಜ್ ಹೇಗೆ ನಡೀತಾ ಇದೆ? ವಾವ್, ಸೂಪರ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀನ್ ಹೇಗಿದ್ದೀಯಾ? ತುಂಬ ಚೆನ್ನಾಗಿದೆ. ಏನಮ್ಮ ಸಂಧ್ಯಾ, ಅವನೀಗಾಗಲೇ ಬಂದು ಬಹಳಷ್ಟು ಗೊತ್ತಾಯ್ತು.